ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಂದು ನಾವು ಕನ್ನಡ ಭಾಷೆಯ ಲೇಖಕರು ಮತ್ತು ಕವಿಯ ಬಗ್ಗೆ ಕುರಿತು ತಿಳಿದುಕೊಳ್ಳೋಣ. ಗೊರೂರು ಚೆನ್ನಬಸವಪ್ಪ ಇವರು 1930 ಮೇ 18ರಂದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಗೊಂಡೇದಹಳ್ಳಿಯಲ್ಲಿ ಜನಿಸಿದರು. ವಿದ್ಯಾರ್ಥಿ ದಿಶೆಯಲ್ಲಿ ಸ್ವಾತಂತ್ರ್ಯ ಹೋರಾಟ ಮನೋಭಾವನೆ ಉಳ್ಳವರು. ಅಧ್ಯಾಪಕ ವೃತ್ತಿ ಪ್ರಾರಂಭಿಸಿದವರು. ವಿವಿಧ ಸಂಸ್ಥೆಗಳಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿರುವರು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಕ್ವಾಡ್ರನ್ಸ್ ಕಮಿಷನರ್ ಆಗಿ ಸೇವೆ ಸಲ್ಲಿಸಿರುವರು. ಜಾನಪದ ಸಾಹಿತ್ಯದಲ್ಲಿ ಅತಿ ಅಭಿರುಚಿ ಉಳ್ಳವರು. ಭೂದಾನ ಚಳವಳಿ, ವಯಸ್ಕರ ಶಿಕ್ಷಣ ಕ್ಷೇತ್ರದಲ್ಲೂ ನಿಸ್ವಾರ್ಥ ಸೇವೆ ಸಲ್ಲಿಸಿರುವರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿದ್ದರು. 1992ರಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದು ಸಾಕಷ್ಟು ಮೌಲಿಕ ಗ್ರಂಥಗಳನ್ನು ಪ್ರಕಟಿಸಿದವರಾಗಿರುವರು. ಅಕ್ಕಮಹಾದೇವಿ, ಸದಾಶಿವಾಚಾರ್ಯ, ಚಲುವಾಂಬಿಕೆ, ಬಾಗೂರು ನಾಗಮ್ಮ, ಹೊನ್ನಬಿತ್ತೇವು, ಹೊಲಕ್ಕೆಲ್ಲ, ಗ್ರಾಮಗೀತೆಗಳು, ಬೆಳ್ಳಕ್ಕಿ ಹಿಂಡು, ಬೆದರ್ಯಾವೋ, ಜೋಗದ ಜೋಕು, ಮೈದುನ ರಾಮಣ್ಣ, ಸಂದರ್ಭ, ಸಾಕ್ಷಿಕಲ್ಲು, ಶರಣಾರ್ಥಿ, ಅನುಭಾವ, ಕಂತಿಭಿಕ್ಷೆ, ನಿಜಲಿಂಗಪ್ಪ, ಚಿತ್ರಜಂಗಮ ಇವರ ಕೃತಿಗಳು. ಇವರು ಅನೇಕ ಸಂಘ ಸಂಸ್ಥೆಗಳೊಂದಿಗೆ ಸ್ನೇಹ ಸಂಬಂಧ ಹೊಂದಿರುವರು. ಇವರು 2024ರಲ್ಲಿ ಮಂಡ್ಯದಲ್ಲಿ ಜರುಗಿದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಆದರು. ಧನ್ಯವಾದಗಳು.